ಗರ್ಭಿಣಿ ಮಗಳನ್ನೇ ಹೆತ್ತ ತಂದೆಯೇ ಮರ್ಯಾದೆಗಾಗಿ ಬರ್ಬರವಾಗಿ ಕೊಲೆ ಮಾಡಿರುತ್ತದೆ. ಕೊಲೆ ಮಾಡಿದ ಅಷ್ಟೇ ಅಲ್ಲ, ಇಡೀ ಆ ವಿವೇಕಾನಂದನ ಕುಟುಂಬವನ್ನೇ ಮುಗಿಸ್ಲಿಕ್ಕೆ ತಂದೆ ಸಂಚು ರೂಪಿಸಿದಾನ ಅಂತ ಒಂದು ಮಾಹಿತಿ ಇದೀಗ ಗೊತ್ತಾಗ್ತಾ ಇರೋದು. ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಮಾನ್ಯಾಳ ಪತಿ ವಿವೇಕಾನಂದ ಅವನ ಮಾತಾಡ್ಸೋಣ. ಈಗ ಮಾನ್ಯಾಳನ್ನ ಕೊಂದಲ್ಲ, ಅವನಿಗೆ ಉದ್ದೇಶ ಅವ್ರು ಅಷ್ಟ ಕೊಲ್ಲೋದಿತ್ತು ಅಥವಾ ಇಡೀ ಕುಟುಂಬನ ಮುಗಿಸಿದ ಫ್ಯಾಮಿಲಿ ಮೇಲೆ ಇದು ಮಾಡಿದ್ರು ಸರ್, ಪೂರ್ತಿ ಫ್ಯಾಮಿಲಿ ಸರ್. ಆ ಪ್ರಕಾರ ಅಪ್ಪಾಜಿ ಮೇಲೆ ಅಟ್ಯಾಕ್ ಮಾಡ್ಯಾರ ಸರ್, ನನ್ನ ಮೇಲೆ ಅಟ್ಯಾಕ್ ಮಾಡ್ಯಾರ ಸರ್. ನಮ್ಮ ಮಮ್ಮಿಯಾರು ಸಿಕ್ಕಾರ ಸರ್, ನಮ್ಮ ಮಮ್ಮಿಯಾರಿಗೆ ಹೊಡೆದ ಅಲ್ಲೇ ಸರ್ 2.5 ತಾಸು ಯಾರು ಹೋಗಿಲ್ಲ ಸರ್ ನಮ್ಮ ಮಮ್ಮಿ ಹತ್ರ. ಅಷ್ಟು ಕೆಟ್ಟದಾಗಿ ಹೊಡೆದಾರ ಸರ್ ನಮ್ಮ ಮಮ್ಮಿನ. ಹೊರಗೆ ತೊಗೊಂಬಂದು ಮಾನ್ಯನ ಕಡ್ದ ಇದನ್ನ ಮಾಡ್ಯಾನ ಸರ್, ಕೊಂದ ಬಿಟ್ಟಾನ ಸರ್. ನಮ್ಮ ತಂಗಿ ಕೈ, ನಮ್ಮ ದೊಡ್ಡಪ್ಪ ತಲೆ ಹೊಡೆದಾರ ಸರ್. ಇಷ್ಟು ಕೆಟ್ಟದಾಗಿ ವರ್ತನೆ ಮಾಡ್ಯಾರ ಸರ್ ಅವರು. ಈಗ ಎಲ್ಲ ನಿಮ್ ಇಡೀ ಕುಟುಂಬ ಮುಗಿಸೋದು ಪ್ಲಾನ್ ಇತ್ತು. ಹಾ ಸರ್, ಅದು ಮಿಸ್ ಆಗಿ ಮಾನ್ಯ ಒಬ್ಬಳ ನಮ್ಮನ್ನ ಬಿಟ್ಟು ಹೋದ್ಲಿ ಮೇಲೆ. ಏನಾಗ್ಬೇಕಂತ ಈಗ ಅವ್ರಿಗೆ ಇಂತ ಅಂದ್ರೆ ಮಗಳನ್ನ ಕೊಲ್ಲದ ಇನ್ನೊಂದು ಜೀವ ಇತ್ತು, ಅದನ್ನು ಕೊಲೆ ಮಾಡ್ದಂಗ. ಹಾ ಸರ್, ನಾನು ಎನ್ಕೌಂಟರ್ ಮಾಡ್ಬೇಕು ಸರ್ ಅವ್ರನ್ನ. ಯಾಕಂದ್ರೆ 7 ತಿಂಗಳು ಸರ್ ನನ್ನ ಹೆಂಡತಿಗೆ, ನಮ್ಮ ಮಮ್ಮಿ ಫುಲ್ ಸೀರಿಯಸ್ ಅದಾರ ಸರ್. ಇಲ್ಲಿ ಆಸ್ಪತ್ರೆ ಬಿಲ್ ಭಾಳ ಜಾಸ್ತಿ ಐತಿ ಸರ್. ಇಲ್ಲಿ ಬಂದು ಇದು ಮಾಡ್ಯಾವ ಸರ್. ಇದನ್ನ ಎಲ್ಲ ನೋಡಿದ್ರೆ ಸರ್ ಅವ್ರನ್ನ ಎನ್ಕೌಂಟರ್ ಮಾಡ್ಬೇಕು ಸರ್. ಯಾಕಂದ್ರೆ ಪೂರ್ತಿ ಎಲ್ಲ ಸಾಕ್ಷಿ ಅದಾವ ಸರ್. CCTV ಐತಿ ಸರ್. ನಮ್ಮ ಅವ್ರ ಮನೆ ಒಳಗೆ ಹೋಗಿದ್ದ ಎಲ್ಲ ವಿಡಿಯೋ ಅದನ್ನ CC ಕ್ಯಾಮ್ರಾ ಓಡಿಸ್ ಸರ್. ಮೆಮ್ರಿ ಮತ್ತು ಸಿಮ್ ತೊಗೊಂಡೋಗ್ಯಾರ ಸರ್ ಅವರು. ನಮ್ಮ ಮಮ್ಮಿಗೆ ಹೊಡೆದ ಜಾಗದಾಗ ಪೂರ್ತಿ ಇದು ಮಾಡ್ಯಾರ ಸರ್. ನಮಗೆ ಇದು ಅಟ್ಯಾಕ್ ಮಾಡಿದಾಗ ಸರ್, ಅಲ್ಲಿ ನಮ್ಮ ಅಮ್ಮ ಅದು ಎಲ್ಲರೂ ಇದ್ರು ಸರ್. ನಮ್ಮ ಅಣ್ಣನ ಇದು ಸಾಕ್ಷಿ ಸರ್. ಅದಕ್ಕೆ ಯಾರಾದ್ರೂ ಬಂದ್ರ, ಜಿಲ್ಲಾಧಿಕಾರಿಗಳಾಗಲಿ ಜನಪ್ಪ ಯಾರಾದ್ರೂ ಬಂದಾರ? ಯಾರು ಬಂದಿಲ್ಲ ಸರ್, ಇನ್ನು ಯಾರು ಬಂದಿಲ್ಲ ಸರ್. ಆಗ್ಲೇ 21 ಸಂಜೆ ಕಡೆ ಆಗಿದ್ದು, ಇವತ್ತು 23 ಅಂದ್ರು ಯಾರು ಬಂದು ಭೇಟಿನೂ ಆಗಿಲ್ಲ ಸರ್. DC ಮೇಡಮ್ ಅವ್ರು ಬಂದಿಲ್ಲ ಸರ್, ಇನ್ನು ಯಾರು ಬಂದು ನೋಡತ್ತಿಲ್ಲ ಸರ್. ಗರ್ಭಿಣಿ ಮಗಳನ್ನೇ ಹೆತ್ತ ತಂದೆಯೇ ಮರ್ಯಾದೆಗಾಗಿ ಬರ್ಬರವಾಗಿ ಕೊಲೆ ಮಾಡಿರುತ್ತದೆ. ಕೊಲೆ ಮಾಡಿದ ಅಷ್ಟೇ ಅಲ್ಲ, ಇಡೀ ಆ ವಿವೇಕಾನಂದನ ಕುಟುಂಬವನ್ನೇ ಮುಗಿಸ್ಲಿಕ್ಕೆ ತಂದೆ ಸಂಚು ರೂಪಿಸಿದಾನ ಅಂತ ಒಂದು ಮಾಹಿತಿ ಇದೀಗ ಗೊತ್ತಾಗ್ತಾ ಇರೋದು. ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಮಾನ್ಯಾಳ ಪತಿ ವಿವೇಕಾನಂದ ಅವನ ಮಾತಾಡ್ಸೋಣ. ಈಗ ಮಾನ್ಯಾಳನ್ನ ಕೊಂದಲ್ಲ, ಅವನಿಗೆ ಉದ್ದೇಶ ಅವ್ರು ಅಷ್ಟ ಕೊಲ್ಲೋದಿತ್ತು ಅಥವಾ ಇಡೀ ಕುಟುಂಬನ ಮುಗಿಸಿದ? ಫ್ಯಾಮಿಲಿ ಮೇಲೆ ಇದು ಮಾಡಿದ್ರು ಸರ್, ಪೂರ್ತಿ ಫ್ಯಾಮಿಲಿ ಸರ್. ಆ ಪ್ರಕಾರ ಅಪ್ಪಾಜಿ ಮೇಲೆ ಅಟ್ಯಾಕ್ ಮಾಡ್ಯಾರ ಸರ್, ನನ್ನ ಮೇಲೆ ಅಟ್ಯಾಕ್ ಮಾಡ್ಯಾರ ಸರ್. ನಮ್ಮ ಮಮ್ಮಿಯಾರು ಸಿಕ್ಕಾರ ಸರ್, ನಮ್ಮ ಮಮ್ಮಿಯಾರಿಗೆ ಹೊಡೆದ ಅಲ್ಲೇ ಸರ್ 2.5 ತಾಸು ಯಾರು ಹೋಗಿಲ್ಲ ಸರ್ ನಮ್ಮ ಮಮ್ಮಿ ಹತ್ರ. ಅಷ್ಟು ಕೆಟ್ಟದಾಗಿ ಹೊಡೆದಾರ ಸರ್ ನಮ್ಮ ಮಮ್ಮಿನ. ಹೊರಗೆ ತೊಗೊಂಬಂದು ಮಾನ್ಯನ ಕಡ್ದ ಇದನ್ನ ಮಾಡ್ಯಾನ ಸರ್, ಕೊಂದ ಬಿಟ್ಟಾನ ಸರ್. ನಮ್ಮ ತಂಗಿ ಕೈ, ನಮ್ಮ ದೊಡ್ಡಪ್ಪ ತಲೆ ಹೊಡೆದಾರ ಸರ್. ಇಷ್ಟು ಕೆಟ್ಟದಾಗಿ ವರ್ತನೆ ಮಾಡ್ಯಾರ ಸರ್ ಅವರು. ಈಗ ಎಲ್ಲ ನಿಮ್ ಇಡೀ ಕುಟುಂಬ ಮುಗಿಸೋದು ಪ್ಲಾನ್ ಇತ್ತು. ಹಾ ಸರ್, ಅದು ಮಿಸ್ ಆಗಿ ಮಾನ್ಯ ಒಬ್ಬಳ ನಮ್ಮನ್ನ ಬಿಟ್ಟು ಹೋದ್ಲಿ ಮೇಲೆ. ಏನಾಗ್ಬೇಕಂತ ಈಗ ಅವ್ರಿಗೆ ಇಂತ ಅಂದ್ರೆ ಮಗಳನ್ನ ಕೊಲ್ಲದ ಇನ್ನೊಂದು ಜೀವ ಇತ್ತು, ಅದನ್ನು ಕೊಲೆ ಮಾಡ್ದಂಗ. ಹಾ ಸರ್, ನಾನು ಎನ್ಕೌಂಟರ್ ಮಾಡ್ಬೇಕು ಸರ್ ಅವ್ರನ್ನ. ಯಾಕಂದ್ರೆ 7 ತಿಂಗಳು ಸರ್ ನನ್ನ ಹೆಂಡತಿಗೆ, ನಮ್ಮ ಮಮ್ಮಿ ಫುಲ್ ಸೀರಿಯಸ್ ಅದಾರ ಸರ್. ಇಲ್ಲಿ ಆಸ್ಪತ್ರೆ ಬಿಲ್ ಭಾಳ ಜಾಸ್ತಿ ಐತಿ ಸರ್. ಇಲ್ಲಿ ಬಂದು ಇದು ಮಾಡ್ಯಾವ ಸರ್. ಇದನ್ನ ಎಲ್ಲ ನೋಡಿದ್ರೆ ಸರ್ ಅವ್ರನ್ನ ಎನ್ಕೌಂಟರ್ ಮಾಡ್ಬೇಕು ಸರ್. ಯಾಕಂದ್ರೆ ಪೂರ್ತಿ ಎಲ್ಲ ಸಾಕ್ಷಿ ಅದಾವ ಸರ್. CCTV ಐತಿ ಸರ್. ನಮ್ಮ ಅವ್ರ ಮನೆ ಒಳಗೆ ಹೋಗಿದ್ದ ಎಲ್ಲ ವಿಡಿಯೋ ಅದನ್ನ CC ಕ್ಯಾಮ್ರಾ ಓಡಿಸ್ ಸರ್. ಮೆಮ್ರಿ ಮತ್ತು ಸಿಮ್ ತೊಗೊಂಡೋಗ್ಯಾರ ಸರ್ ಅವರು. ನಮ್ಮ ಮಮ್ಮಿಗೆ ಹೊಡೆದ ಜಾಗದಾಗ ಪೂರ್ತಿ ಇದು ಮಾಡ್ಯಾರ ಸರ್. ನಮಗೆ ಇದು ಅಟ್ಯಾಕ್ ಮಾಡಿದಾಗ ಸರ್, ಅಲ್ಲಿ ನಮ್ಮ ಅಮ್ಮ ಅದು ಎಲ್ಲರೂ ಇದ್ರು ಸರ್. ನಮ್ಮ ಅಣ್ಣನ ಇದು ಸಾಕ್ಷಿ ಸರ್. ಅದಕ್ಕೆ ಯಾರಾದ್ರೂ ಬಂದ್ರ, ಜಿಲ್ಲಾಧಿಕಾರಿಗಳಾಗಲಿ ಜನಪ್ಪ ಯಾರಾದ್ರೂ ಬಂದಾರ? ಯಾರು ಬಂದಿಲ್ಲ ಸರ್, ಇನ್ನು ಯಾರು ಬಂದಿಲ್ಲ ಸರ್. ಆಗ್ಲೇ 21 ಸಂಜೆ ಕಡೆ ಆಗಿದ್ದು, ಇವತ್ತು 23 ಅಂದ್ರು ಯಾರು ಬಂದು ಭೇಟಿನೂ ಆಗಿಲ್ಲ ಸರ್. DC ಮೇಡಮ್ ಅವ್ರು ಬಂದಿಲ್ಲ ಸರ್, ಇನ್ನು ಯಾರು ಬಂದು ನೋಡತ್ತಿಲ್ಲ ಸರ್.